ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಾವು ಹಾಕುವ ವಿಡಿಯೋ ಎಲ್ಲರಿಗಿಂತ ಮೊದಲು ನಿಮಗೆ ಬಂದು ತಲುಪುತ್ತದೆ. 7 ಏಪ್ರಿಲ್ 2026 ಮಂಗಳವಾರದ ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲದಿಂದ ಕೂಡಿದೆ. ರಾಶಿಯಾಧಿಪತಿ ಮಂಗಳನ ಪ್ರಭಾವ ಮತ್ತು ಚಂದ್ರನ ಸಂಚಾರ ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬಲಿದೆ. ದೀರ್ಘಕಾಲದ ಯೋಜನೆಗಳಿಗೆ ಚಾಲನೆ ನೀಡಲು ಇದು ಸೂಕ್ತ ಸಮಯ. ಆದರೆ ಅತಿಯಾದ ಆತುರದ ಕೆಲವು ನಿರ್ಧಾರಗಳು ಕೆಲಸವನ್ನು ಕೆಡಿಸಬಹುದು. ಆದ್ದರಿಂದ ಸಮಯದಿಂದ ವರ್ತಿಸುವುದು ಅಗತ್ಯ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಹೆಚ್ಚಿನ ಜವಾಬ್ದಾರಿ ಹೇಗಲಿರಬಹುದು. ನಿಮ್ಮ ದಕ್ಷತೆ ಪರೀಕ್ಷಿಸುವ ಸಂದರ್ಭ ಎದುರಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಕೂಡ ಇದೆ. ಇದರಿಂದ ಮಾತಿನ ಮೇಲೆ ಹಿಡಿತವಿರಲಿ. ದೀರ್ಘಕಾಲದ ಬಡ್ತಿಗಾಗಿ ಕಾಯುತ್ತಿರುವವರಿಗೆ ಇಂದು ಶುಭ ಸುದ್ದಿ ಸಿಗುವ ಮುನ್ಸೂಚನೆ ಇದೆ. ಉದ್ಯಮಿಗಳಿಗೆ ಲಾಭದಾಯಕ ದಿನ. ಹೊಸ ಹೂಡಿಕೆ ಮಾಡಲು ಅಥವಾ ವ್ಯವಹಾರವನ್ನು ವಿಸ್ತರಿಸಲು ಆಲೋಚಿಸುತ್ತಿದ್ದರೆ ಅನುಭವಸ್ಥರ ಸಲಹೆ ಪಡೆಯುವುದು ಮುಂದುವರಿಯಿರಿ. ಹಣಕಾಸಿನ ದೃಷ್ಟಿಯಿಂದ ಇಂದು ನಿಮಗೆ ಸಾಮಾನ್ಯಕ್ಕಿಂತ ಉತ್ತಮವಾದ ದಿನ. ಹಳೆಯ ಬಾಕಿ ಹಣ ವಾಪಸ್ ಬರಬಹುದು. ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಅನಗತ್ಯ ಖರ್ಚು ಮಾಡುವುದು ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ಎಚ್ಚರದಿಂದ ವಹಿಸಿ. ಭೂಮಿ ಅಥವಾ ಸ್ಥಿರಾಸ್ತಿ ಹೂಡಿಕೆ ಮಾಡಲು ಯೋಜನೆ ರೂಪಿಸುವಿರಿ. ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ವಾತಾವರಣವಿರುತ್ತದೆ. ಸಂಗಾತಿಯಿಂದ ಸಂಪೂರ್ಣ ಸಹಕಾರ ಸಿಗಲಿದೆ. ವಿವಾಹ ಸಂಬಂಧಿತ ಮಾತುಕತೆಗಳಲ್ಲಿ ಪ್ರಗತಿ ಕಂಡುಬರುತ್ತದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಆತಂಕ ದೂರವಾಗಲಿದೆ. ಸಂಜೆ ಕುಟುಂಬದೊಂದಿಗೆ ಕಿರು ಪ್ರವಾಸ ಅಥವಾ ದೇವರ ದರ್ಶನ ಮಾಡುವ ಸಾಧ್ಯತೆ ಇದೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರುವುದು ಒಳ್ಳೆಯದು. ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಅಥವಾ ತಲೆನೋವು ಕಾಡಬಹುದು. ರಕ್ತದೊತ್ತಡ ಇರುವವರು ಸರಿಯಾದ ಸಮಯಕ್ಕೆ ಔಷಧಿ ಸೇವಿಸಿ. ವಾಹನ ಚಾಲನೆ ಮಾಡುವಾಗ ಅತಿಯಾದ ವೇಗ ಬೇಡ. ಶುಭ ಸಂಖ್ಯೆ 9 ಮತ್ತು 1. ಶುಭ ಬಣ್ಣ ಕೆಂಪು ಮತ್ತು ಕೇಸರಿ. ವಿಶೇಷ ಪರಿಹಾರ ಮಂಗಳವಾರವಾಗಿರುವುದರಿಂದ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಅಥವಾ ಹನುಮಾನ್ ಚಾಲಿಸವನ್ನು ಪಠಿಸಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಬಡವರಿಗೆ ಅಥವಾ ಅಗತ್ಯವಿರೋರಿಗೆ ಕೆಂಪು ಬಣ್ಣದ ಆಹಾರ ಪದಾರ್ಥವನ್ನು ದಾನ ಮಾಡಿ. ಓಂ ಅಂಗಾರಕಾಯ ನಮಃ ಮಂತ್ರವನ್ನು 21 ಬಾರಿ ಪಠಿಸಿ. ವಿಶೇಷ ಸೂಚನೆ: ಇಂದು ನೀವು ತೆಗೆದುಕೊಳ್ಳುವ ಪ್ರಮುಖ ನಿರ್ಧಾರ ಭವಿಷ್ಯದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳುವ ಬದಲು ಪ್ರಾಯೋಗಿಕವಾಗಿ ಯೋಚಿಸಿ. ನಿಮ್ಮ ಆತುರದ ಸ್ವಭಾವವನ್ನು ನಿಯಂತ್ರಿಸಿದರೆ ಈ ದಿನವು ನಿಮಗೆ ಅತ್ಯಂತ ಯಶಸ್ವಿ ದಿನ ಹೊರಹೊಮ್ಮಲಿದೆ. 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಅತ್ಯಂತ ಸ್ಥಿರ ಮತ್ತು ಸಮಾಧಾನಕರ ದಿನವಾಗಲಿದೆ. ಚಂದ್ರನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಗೊಂದಲಗಳು ಬಗೆಹರಿಯಬಹುದು. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಧೈರ್ಯ ಬರಲಿದೆ. ಇಂದು ನೀವು ಭೌತಿಕ ಸುಖಗಳಿಗಿಂತ ಮಾನಸಿಕ ಶಾಂತಿಗೆ ಹೆಚ್ಚಿನ ಆದ್ಯತೆ ನೀಡುವಿರಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವ ಕಾಲ ಬಂದಿದೆ. ಮೇಲಧಿಕಾರಿಗಳು ನಿಮ್ಮ ಕೆಲಸದ ವೈಖರಿಯನ್ನು ಮೆಚ್ಚಲಿದ್ದಾರೆ. ಸಹೋದ್ಯೋಗಿಗಳ ಪಿತೂರಿಗಳಿಂದ ದೂರವಿರಿ. ನಿಮ್ಮ ಕೆಲಸವೇ ನಿಮಗೆ ಶ್ರೀರಕ್ಷೆಯಾಗಲಿದೆ. ಉದ್ಯೋಗ ಬದಲಾವಣೆ ಪ್ರಯತ್ನಿಸುತ್ತಿರುವವರಿಗೆ ಪರಿಶಿಷ್ಟ ಸಂಸ್ಥೆಗಳಿಂದ ಕರೆ ಬರುವ ಸಾಧ್ಯತೆ ಇದೆ. ಬಟ್ಟೆ, ಆಭರಣ ಅಥವಾ ಅಲಂಕಾರಿಕ ವಸ್ತುಗಳ ವ್ಯಾಪಾರ ಮಾಡುವವರು ಇಂದು ನಿರೀಕ್ಷೆಗಿಂತ ಹೆಚ್ಚಿನ ಲಾಭ ದೊರೆಯಲಿದೆ. ಹಳೆಯ ಸಾಲಗಳನ್ನು ತೀರಿಸಲು ಇದು ಉತ್ತಮ ಸಮಯ. ಭವಿಷ್ಯದ ದೃಷ್ಟಿಯಿಂದ ಹೊಸ ವಿಮಾ ಯೋಜನೆ ಅಥವಾ ಉಳಿತಾಯದ ಯೋಜನೆಯಲ್ಲಿ ಹಣ ಹೂಡಿಕೆ ಆಲೋಚಿಸಿ. ಮನೆಗೆ ಅಗತ್ಯವಿರುವ ವಸ್ತುಗಳನ್ನು ಖರೀದಿಸಲು ಸ್ವಲ್ಪ ಹಣ ವ್ಯಯವಾಗಬಹುದು. ಆದರೆ ಇದು ನಿಮಗೆ ಖುಷಿ ನೀಡಲಿದೆ. ನಿಮ್ಮ ಜೀವನ ಸಂಗಾತಿ ನಡುವೆ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಒಬ್ಬರಿಗೊಬ್ಬರು ಉಡುಗೊರೆ ನೀಡುವ ಮೂಲಕ ಪ್ರೀತಿ ಹಂಚಿಕೊಳ್ಳುವಿರಿ. ಮಕ್ಕಳ ಪ್ರಗತಿಯು ನಿಮಗೆ ಹೆಮ್ಮೆ ತರಲಿದೆ. ಹಿರಿಯರ ಆರೋಗ್ಯದ ಬಗ್ಗೆ ಇದ್ದ ಕಾಳಜಿ ಕಡಿಮೆಯಾಗಲಿದೆ. ಆರೋಗ್ಯದ ವಿಷಯದಲ್ಲಿ ಇಂದು ಯಾವುದೇ ದೊಡ್ಡ ತೊಂದರೆಗಳಿಲ್ಲ. ಆದರೆ ಅತಿಯಾದ ಕೆಲಸದಿಂದಾಗಿ ಸಂಜೆ ವೇಳೆಗೆ ಕುತ್ತಿಗೆ ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಹಸಿರು ತರಕಾರಿ ಮತ್ತು ಹಣ್ಣು ಸೇವನೆ ಹೆಚ್ಚಿಸಿ. ಯೋಗ ಮತ್ತು ಪ್ರಾಣಾಯಾಮ ಸ್ವಲ್ಪ ಸಮಯ ಮೀಸಲಿಡಿ. ಶುಭ ಸಂಖ್ಯೆ 2 ಮತ್ತು 7. ಶುಭ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ. ವಿಶೇಷ ಪರಿಹಾರ ಬೆಳಗ್ಗೆ ಸ್ನಾನದ ನಂತರ ಮಹಾಲಕ್ಷ್ಮಿ ಮುಂದೆ ದೀಪ ಹಚ್ಚಿ ಪ್ರಾರ್ಥಿಸುವುದು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗುತ್ತದೆ. ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನು ನೀಡುವುದರಿಂದ ಜನ್ಮ ಜಾತಕ ದೋಷಗಳು ನಿವಾರಣೆಯಾಗುತ್ತದೆ. ಓಂ ಶುಕ್ರಾಯ ನಮಃ ಮಂತ್ರವನ್ನು ಪಠಿಸಿ. ಒಟ್ಟಾರೆಯಾಗಿ ಇಂದು ನೀವು ಮಾತು ಕಡಿಮೆ ಮಾಡಿ ಕೆಲಸದ ಕಡೆ ಹೆಚ್ಚು ಗಮನ ಹರಿಸಿದರೆ ಗೆಲುವು ನಿಮ್ಮದಾಗುತ್ತದೆ. ನಿಮ್ಮ ತಾಳ್ಮೆಯೇ ನಿಮ್ಮ ದೊಡ್ಡ ಶಕ್ತಿಯಾಗಿ ಯಾರೊಂದಿಗೂ ವಾಗ್ವಾದಕ್ಕೆ ಇಳಿಯಬೇಡಿ. ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ಶಾಂತವಾಗಿರಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಬುದ್ಧಿವಂತಿಕೆ ಮತ್ತು ಸಂವಹನ ಕಲೆ ಕೈ ಹಿಡಿಯುವ ದಿನ. ನಿಮ್ಮ ಮಾತಿನ ಚಾತುರ್ಯದಿಂದ ಎಂತಹ ಕಠಿಣ ಕೆಲಸವನ್ನು ಸುಲಭವಾಗಿ ಪೂರೈಸುವಿರಿ. ಹೊಸ ವಿಷಯಗಳನ್ನು ಕಲಿಯುವ ಅಥವಾ ಸಂಶೋಧನೆ ನಡೆಸಲು ಇದು ಅತ್ಯಂತ ಪ್ರಶಸ್ತವಾದ ಸಮಯ. ಮನಸ್ಸು ಚಂಚಲವಾದಂತೆ ಕಾಪಾಡಿಕೊಂಡು ಈ ದಿನ ನಿಮ್ಮದಾಗಲಿದೆ. ವೃತ್ತಿ ರಂಗದಲ್ಲಿ ಇಂದು ನೀವು ಕೇಂದ್ರ ಬಿಂದುವಾಗಿ ನಿಮ್ಮ ಕ್ರಿಯಾತ್ಮಕ ಆಲೋಚನೆಗಳಿಗೆ ಕಚೇರಿಯಲ್ಲಿ ಮನ್ನಣೆ ಸಿಗಲಿದೆ. ಮಾಧ್ಯಮ, ಮಾರ್ಕೆಟಿಂಗ್, ಶಿಕ್ಷಣ
ಅಥವಾ ಬರವಣಿಗೆ ಕ್ಷೇತ್ರದಲ್ಲಿರೋರಿಗೆ ಅದ್ಭುತ ಪ್ರಗತಿ ಕಂಡುಬರಲಿದೆ. ಸಾಫ್ಟ್ವೇರ್ ಕ್ಷೇತ್ರದಲ್ಲಿರೋರಿಗೆ ವಿದೇಶಿ ಕಂಪನಿಗಳಿಂದ ಅಥವಾ ಹೊಸ ಪ್ರಾಜೆಕ್ಟ್ಗಳು ಲಾಭವಾಗಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಇರೋರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ದಾಖಲೆಗಳನ್ನು ಸರಿಯಾಗಿ ಓದಿ. ಆರ್ಥಿಕವಾಗಿ ಇಂದು ಮಿಶ್ರ ಫಲಗಳು. ಆದಾಯ ಬಂದಷ್ಟು ವೇಗವಾಗಿ ಖರ್ಚು ಕೂಡ ಆಗಬಹುದು. ಮಕ್ಕಳ ಶಿಕ್ಷಣ ಅಥವಾ ಹಳೆಯ ಸಾಲವನ್ನು ತೀರಿಸಲು ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಆತುರದಲ್ಲಿ ಹಣ ಹೂಡಿಕೆ ಮಾಡಬೇಡಿ. ದೀರ್ಘಕಾಲದ ಹೂಡಿಕೆಗೆ ಸಂಬಂಧಿಸಿದಂತೆ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಹಿರಿಯರ ಮಧ್ಯಸ್ಥಿಕೆಯಿಂದ ಬಗೆಹರಿಸಲಿದೆ. ಮಿತ್ರರೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವಿರಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಹೆಚ್ಚಿನ ಸಮಯ ನೀಡಲು ಪ್ರಯತ್ನಿಸಿ. ಇದು ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಇಂದು ನೀವು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬಹುದು ಅಥವಾ ಆತ್ಮೀಯ ಸಮಾರಂಭದ ಪಾಲ್ಗೊಳ್ಳಬಹುದು. ಮಿಥುನ ರಾಶಿಯವರು ಇಂದು ಚರ್ಮದ ಅಲರ್ಜಿ ಅಥವಾ ಗಂಟಲು ಸಮಸ್ಯೆ ಬಗ್ಗೆ ಗಮನ ಹರಿಸಬೇಕು. ಅತಿಯಾದ ತಂಪು ಪಾನೀಯ ಅಥವಾ ಹೊರಗಿನ ಆಹಾರ ಸೇವನೆ ಮಾಡಬೇಡಿ. ಮನಸ್ಸಂತೂ ಪ್ರಶಾಂತವಾಗಿಡಲು ಪುಸ್ತಕ ಓದುವುದು, ಸಂಗೀತ ಕೇಳುವುದು ಉತ್ತಮ. ಶುಭ ಸಂಖ್ಯೆ 3 ಮತ್ತು 5. ಶುಭ ಬಣ್ಣ ಹಸಿರು ಮತ್ತು ಹಳದಿ. ವಿಶೇಷ ಪರಿಹಾರ: ವಿಘ್ನ ವಿನಾಶಕ ಗಣೇಶನಿಗೆ ದೂರ್ವೆ ಅಥವಾ ಗರ್ಕೆ ಅರ್ಪಿಸಿ ಸಂಕಷ್ಟಹರ ಚತುರ್ಥಿ ಸ್ತೋತ್ರ ಪಠಿಸುವುದು ಶುಭಕರ. ಹಕ್ಕಿಗಳಿಗೆ ಧಾನ್ಯ ಅಥವಾ ನೀರನ್ನು ನೀಡುವುದರಿಂದ ಮಾನಸಿಕ ಕ್ಲೇಶ ದೂರವಾಗುತ್ತದೆ. ಓಂ ಬುಧಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಒಟ್ಟಾರೆಯಾಗಿ ಒಂದೇ ಸಮಯದಲ್ಲಿ 2 ಕೆಲಸವನ್ನು ಕೈಗೊಳ್ಳಬೇಡಿ. ಇಂದು ಗೊಂದಲಕ್ಕೆ ಕಾರಣವಾಗಬಹುದು. ನಿಮ್ಮಲ್ಲಿ ದ್ವಂದ್ವ ವ್ಯಕ್ತಿತ್ವವನ್ನು ಬದಿಗಿಟ್ಟು ಯಾವುದಾದರೂ ಒಂದು ಗುರಿಯತ್ತ ಗಮನ ಕೇಂದ್ರಿಸಿ. ಸಾಲ ನೀಡುವ ಅಥವಾ ಪಡೆಯುವುದನ್ನು ಇಂದು ದೂರವಿರಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಭಾವನಾತ್ಮಕವಾಗಿ ಮತ್ತು ವೃತ್ತಿಪರವಾಗಿ ಬಹಳ ಮುಖ್ಯವಾದ ದಿನ. ಚಂದ್ರನು ನಿಮ್ಮ ರಾಶಿಯ ಮೇಲೆ ಪ್ರಭಾವ ಬೀರುವುದರಿಂದ ಇಂದು ನೀವು ಹೆಚ್ಚು ಸಂವೇದನಾಶೀಲರಾಗುತ್ತೀರಿ. ನಿಮ್ಮ ಅಂತರ್ದೃಷ್ಟಿ ಇಂದು ಪ್ರಬಲವಾಗಿರುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸು ಹೇಳಿದ ಮಾತನ್ನು ಕೇಳಿ ನಿಮಗೆ ಲಾಭ ತಂದುಕೊಡಲಿದೆ. ಉದ್ಯೋಗದಲ್ಲಿ ವರ್ಗಾವಣೆ ಅಥವಾ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಬಯಸುವವರಿಗೆ ಇಂದು ಪೂರಕವಾದ ಸುದ್ದಿ ಸಿಗಬಹುದು. ಕಲೆ, ಸಾಹಿತ್ಯ ಮತ್ತು ಹೋಟೆಲ್ ಉದ್ಯಮದಲ್ಲಿ ಇರುವವರಿಗೆ ಇಂದು ಉತ್ತಮ ಪ್ರಗತಿ ಕಂಡುಬರುತ್ತದೆ. ಕಚೇರಿಯಲ್ಲಿ ಕುಂಭಕಾರಿಕೆಯಿಂದ ದೂರವಿರಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವಿರಲಿ. ಇಲ್ಲದಿದ್ದರೆ ಅನಗತ್ಯ ಟೀಕೆಗಳಿಗೆ ಗುರಿಯಾಗಬೇಕಾಗಬಹುದು. ಆರ್ಥಿಕವಾಗಿ ಇಂದು ಮಧ್ಯಮ ಫಲಿತಾಂಶ ಇರುತ್ತದೆ. ಹಣದ ಒಳಹರಿವು ಉತ್ತಮವಾಗಿರುತ್ತದೆ. ಕೌಟುಂಬಿಕ ಕಾರಣಗಳಿಗಾಗಿ ಹೆಚ್ಚಿನ ಖರ್ಚು ಬರಬಹುದು. ಮನೆಯ ರಿಪೇರಿ ಅಥವಾ ಪೀಠೋಪಕರಣಗಳ ಖರೀದಿಗೆ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ದೊಡ್ಡ ಮಟ್ಟದ ಹೂಡಿಕೆ ಮಾಡುವುದನ್ನು ತಡೆ ಹಿಡಿಯುವುದು ಬಹಳ ಉತ್ತಮ. ಚಿನ್ನ ಅಥವಾ ಬೆಳ್ಳಿಯ ಮೇಲೆ ಸಣ್ಣ ಪ್ರಮಾಣದ ಹೂಡಿಕೆ ಮಾಡಬಹುದು. ಕುಟುಂಬವೇ ನಿಮ್ಮ ಶಕ್ತಿಯಾಗಿರಲಿದೆ. ತಾಯಿಯ ಕಡೆಯಿಂದ ನಿಮಗೆ ಬೆಂಬಲ ಮತ್ತು ಆಶೀರ್ವಾದ ಸಿಗಲಿದೆ. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೂ ಮನಸ್ತಾಪ ಉಂಟಾಗಬಹುದು. ಆದರೆ ಅದನ್ನು ದೊಡ್ಡದು ಮಾಡದೆ ಸಮಾಧಾನದಿಂದ ಬಗೆಹರಿಸಿಕೊಳ್ಳಿ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ದೂರದ ಸಂಬಂಧಿಕರಿಂದ ಶುಭ ಸಮಾಚಾರ ಕೇಳುವಿರಿ. ಆರೋಗ್ಯದ ಬಗ್ಗೆ ಇಂದು ಹೆಚ್ಚಿನ ಕಾಳಜಿ ಅಗತ್ಯ. ವಿಶೇಷವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಶೀತದಂತಹ ತೊಂದರೆ ಕಾಡಬಹುದು. ಹವಾಮಾನ ಬದಲಾವಣೆಗೆ ತಕ್ಕಂತೆ ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಳ್ಳಿ. ರಾತ್ರಿ ವೇಳೆ ಲಘು ಆಹಾರ ಸೇವಿಸಿ ಉತ್ತಮ. ಶುಭ ಸಂಖ್ಯೆ 4 ಮತ್ತು 2. ಶುಭ ಬಣ್ಣ ಬಿಳಿ ಮತ್ತು ಬೆಳ್ಳಿ ಬಣ್ಣ. ವಿಶೇಷ ಪರಿಹಾರ: ಈ ರಾಶಿಯವರಿಗೆ ಶಿವನು ಆರಾಧ್ಯ ದೈವ. ಇಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು, ಓಂ ನಮಃ ಶಿವಾಯ ಮಂತ್ರ ಜಪಿಸುವುದು ಮಾನಸಿಕ ಶಾಂತಿ ನೀಡುತ್ತದೆ. ಬಾಯಾರಿದವರಿಗೆ ನೀರು ನೀಡುವುದು, ಅನಾಥಾಶ್ರಮಗಳಿಗೆ ಹಾಲು ದಾನ ಮಾಡುವುದು ಅತ್ಯಂತ ಶುಭಕರ. ಚಂದ್ರನ ಬೀಜ ಮಂತ್ರ ಪಠಿಸಿ. ಒಟ್ಟಾರೆಯಾಗಿ ಸಣ್ಣ ವಿಷಯಗಳಿಗೂ ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ಕಲ್ಪನಾ ಲೋಕದಿಂದ ವಿಹರಿಸಿ ಬದಲು ವಾಸ್ತವದತ್ತ ಗಮನ ಹರಿಸಿ. ಪ್ರವಾಸದ ಯೋಜನೆಗಳಿಗೆ ಸುರಕ್ಷತೆ ಮೊದಲು ಆದ್ಯತೆ ನೀಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ದಿನ. ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಮೇಲೇಳಬಹುದು. ಕೈಗೆತ್ತಿಕೊಂಡ ಕೆಲಸಗಳನ್ನು ಯಶಸ್ವಿಯಾಗಿ ಸಿಗುವುದಲ್ಲದೆ ಸಮಾಜದಲ್ಲಿ ನಿಮ್ಮ ಮಾತಿನ ಬೆಲೆ ಸಿಗಲಿದೆ. ಆದರೆ ಅತಿಯಾದ ಆತ್ಮವಿಶ್ವಾಸ ಅಹಂಕಾರವಾಗಿ ಬದಲಾಗದಂತೆ ಎಚ್ಚರ ವಹಿಸುವುದು ಅಗತ್ಯ. ವೃತ್ತಿ ರಂಗದಲ್ಲಿ ಇಂದು ನೀವು ಬಾಸ್ ಆಗಿ ಮಿಂಚಲಿದ್ದೀರಿ. ನಿಮ್ಮ ಕಾರ್ಯವೈಖರಿಯನ್ನು ನೋಡಿ ಮೇಲಧಿಕಾರಿಗಳು ಬೆರಗಾಗಬಹುದು. ಸರ್ಕಾರಿ ಕೆಲಸದಲ್ಲಿ ತೊಡಗಿಕೊಂಡಿರುವವರಿಗೆ ಇಂದು ಪ್ರಮುಖ ಜವಾಬ್ದಾರಿಗಳು ಸಿಗಲಿದೆ. ಆರಂಭಿಸಲು ಅಥವಾ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ವಹಿಸಿಕೊಳ್ಳಲು ಇದು ಸುದಿನ. ಲಾಭಾಂಶ ಹೆಚ್ಚಾಗಲಿದೆ. ಹೂಡಿಕೆದಾರರು ನಿಮ್ಮ ಉದ್ಯಮದಲ್ಲಿ ಆಸಕ್ತಿ ತೋರಬಹುದು. ಕಬ್ಬಿಣ ಅಥವಾ ಯಂತ್ರೋಪಕರಣಗಳ ವ್ಯವಹಾರದಲ್ಲಿ ಇರುವವರು ಭರ್ಜರಿ ಲಾಭ ನಿರೀಕ್ಷಿಸಬಹುದು. ಹಣಕಾಸಿನ ಸ್ಥಿತಿ ಬದಲಾಗುತ್ತದೆ. ಆದಾಯದ ಹೊಸ ಮೂಲಗಳು ತೆಗೆದುಕೊಳ್ಳಲಿವೆ. ಬಂಗಾರ ಅಥವಾ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಇಂದು ಅತ್ಯಂತ ಶುಭ ದಿನ. ಇಂದು ನೀವು ಧರ್ಮ ಕಾರ್ಯಗಳಿಗಾಗಿ ಅಥವಾ ದೇವಾಲಯಗಳಿಗಾಗಿ ಹಣವನ್ನು ನೀಡುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಊಟಕ್ಕೆ ಹೋಗುವ ಯೋಜನೆ ರೂಪಿಸುವಿರಿ. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನ. ಮನೆಯಲ್ಲಿ ನಿಮ್ಮ ಪ್ರೇಮ ಸಂಬಂಧ ಬಗ್ಗೆ ತಿಳಿಸಲು ಇದು ಸಕಾಲ. ಮಕ್ಕಳ ಸಾಧನೆಯಿಂದ ನಿಮ್ಮ ಮನಸ್ಸಿಗೆ ತೃಪ್ತಿ ಸಿಗಲಿದೆ.
ಆರೋಗ್ಯ ದೃಷ್ಟಿಯಿಂದ ಇಂದು ಉತ್ಸಾಹಭರಿತ ದಿನ. ದೈಹಿಕವಾಗಿ ಹೆಚ್ಚು ಸಕ್ರಿಯರಾಗಿರುತ್ತೀರಿ. ಕಣ್ಣಿನ ಉರಿ ಅಥವಾ ಉಷ್ಣಾಂಶ ಸಂಬಂಧಿಸಿದ ತೊಂದರೆಗೆ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಬಿಸಿಲಿನಿಂದ ದೂರವಿರುವುದು ಒಳಿತು. ಶುಭ ಸಂಖ್ಯೆ 159. ಶುಭ ಬಣ್ಣ ಕಿತ್ತಳೆ ಮತ್ತು ಬಂಗಾರದ ಬಣ್ಣ ಮತ್ತು ಕೆಂಪು. ವಿಶೇಷ ಪರಿಹಾರ: ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡುವುದು ಮತ್ತು ಸೂರ್ಯ ನಮಸ್ಕಾರ ಮಾಡುವುದು ಅತ್ಯಂತ ಫಲದಾಯಕ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಶತ್ರುಗಳ ಮೇಲೆ ಜಯ ಸಿಗುವ ಮತ್ತು ಆತ್ಮಬಲ ಹೆಚ್ಚಿಸುವ ಸಾಧ್ಯತೆ ಇದೆ. ಗೋಧಿಯನ್ನು ಅಥವಾ ಕೆಂಪು ಬಟ್ಟೆಯನ್ನು ದಾನ ಮಾಡುವುದು ಮಂಗಳಕರ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಇಂದು ನೀವು ಇತರರ ಮೇಲೆ ಅಧಿಕಾರ ಚಲಾಯಿಸುವಾಗ ಸಂಯಮದಿಂದ ಇರಿ. ನಿಮ್ಮ ಮಾತುಗಳು ಇತರರಿಗೆ ನೋವುಂಟು ಮಾಡದಂತೆ ನೋಡಿಕೊಳ್ಳಿ. ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡರೆ ಇಂದು ನೀವು ಅಂದುಕೊಂಡಕ್ಕಿಂತ ಹೆಚ್ಚಿನದನ್ನು ಸಾಧಿಸುವಿರಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಅತ್ಯಂತ ವ್ಯವಸ್ಥಿತ ಮತ್ತು ಯೋಜನಾಬದ್ಧ ದಿನವಾಗಿದೆ. ನಿಮ್ಮ ರಾಶಿಯಾಧಿಪತಿ ಬುಧನ ಪ್ರಭಾವದಿಂದ ತರ್ಕಬದ್ಧ ಆಲೋಚನೆಗಳು ಹೆಚ್ಚಾಗುತ್ತದೆ. ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳಿಸಲು ಇದು ಸೂಕ್ತ ಸಮಯ. ನಿಮ್ಮ ಚಾಣಾಕ್ಷತನದಿಂದ ಎದುರಾಳಿಗಳನ್ನು ಸೋಲಿಸುವಿರಿ. ಆದರೆ ಸಣ್ಣ ವಿಷಯಗಳಿಗೂ ಅತಿಯಾಗಿ ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮ ನೆಮ್ಮದಿಯನ್ನು ಕೆಡಿಸಬೇಡಿ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಶಿಸ್ತು ಮತ್ತು ನಿಖರ ಮೆಚ್ಚುವ ವ್ಯಕ್ತವಾಗಲಿದೆ. ಕಚೇರಿಯಲ್ಲಿ ಸಂಕೀರ್ಣ ಕೆಲಸಗಳನ್ನು ಸುಲಭವಾಗಿ ನಿಭಾಯಿಸುವಿರಿ. ಡೇಟಾ ವಿಶ್ಲೇಷಣೆ, ಅಕೌಂಟ್ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯಂತ ಲಾಭದಾಯಕ ದಿನ. ಇತರರ ತಪ್ಪುಗಳನ್ನು ಹುಡುಕುವ ಬದಲು ಅವರಿಗೆ ಮಾರ್ಗದರ್ಶನ ನೀಡುವ ಮೂಲಕ ನಿಮ್ಮ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯಿರಿ. ವ್ಯಾಪಾರಿಗಳಿಗೆ ಇಂದು ಸಾಧಾರಣ ಲಾಭದ ದಿನವಾಗಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಎಲ್ಲ ಆಯಾಮಗಳನ್ನು ಪರಿಶೀಲಿಸಿ. ಲೇಖನ ಸಾಮಗ್ರಿ ಅಥವಾ ಪುಸ್ತಕದ ವ್ಯಾಪಾರಗಳಿಗೆ ಉತ್ತಮ ಬೇಡಿಕೆ ಇರಲಿದೆ. ಹಣಕಾಸಿನ ವಿಚಾರದಲ್ಲಿ ಇಂದು ನೀವು ಬಹಳ ಜಾಗರೂಕರಾಗಿರಿ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ದೀರ್ಘಕಾಲದ ಹೂಡಿಕೆಗಳಿಗೆ ಇಂದು ಪೂರಕವಾದ ದಿನ. ಮ್ಯೂಚುವಲ್ ಫಂಡ್ ಅಥವಾ ಚಿನ್ನದ ಮೇಲೆ ಸಣ್ಣ ಹೂಡಿಕೆ ಮಾಡುವುದು ಹಿತಕರ. ಇಂದು ಯಾರಿಗೂ ಸಾಲ ನೀಡಬೇಡಿ ಮತ್ತು ಬೇರೆಯವರಿಂದ ಸಾಲ ಪಡೆಯುವುದು ತಪ್ಪಿಸಿ. ಕುಟುಂಬದಲ್ಲಿ ಶಾಂತಿ ಇರಲಿದೆ, ಆದರೆ ನಿಮ್ಮ ಮಾತಿನ ಟೀಕೆ ಮತ್ತು ನೇರ ಮಾತುಗಳು ಮನೆಯವರ ಮನಸ್ಸನ್ನು ನೋವುಂಟು ಮಾಡಬಹುದು. ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಅವರಿಗೆ ನಿಮ್ಮ ಸಮಯ ಮತ್ತು ಸಹಕಾರ ಅವಶ್ಯಕತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಸಂತೋಷ ತರಲಿದೆ. ಅವರಿಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಹಳೆಯ ಗೆಳೆಯರನ್ನು ಭೇಟಿಯಾಗುವ ಅಥವಾ ಅವರೊಂದಿಗೆ ಸಹಾಯ ಪಡೆಯುವ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣ ದಿನ. ಪಚನಕ್ರಿಯೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಸಮತೋಲನ ಆಹಾರ ಸೇವಿಸಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಮಾನಸಿಕ ಒತ್ತಡ ಕಡಿಮೆ ಮಾಡಲು ಧ್ಯಾನ ಅಥವಾ ಯೋಗದ ಮೊರೆ ಹೋಗಿ. ಶುಭ ಸಂಖ್ಯೆ 5 ಮತ್ತು 3. ಶುಭ ಬಣ್ಣ ಹಸಿರು ಮತ್ತು ಪಚ್ಚೆ ಹಸಿರು ಮತ್ತು ಬಿಳಿ. ವಿಶೇಷ ಪರಿಹಾರ: ಇಂದು ವಿಷ್ಣು ಸಹಸ್ರನಾಮ ಪಠಿಸಿ. ವಿಷ್ಣುವಿಗೆ ಆರಾಧನೆ ಮಾಡುವುದು ಅತ್ಯಂತ ಶ್ರೇಯಸ್ಕರ. ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು. ಓಂ ಬುಧಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಗಣಪತಿಗೆ ಗರಿಕೆ ಅರ್ಪಿಸಿ ಪ್ರಾರ್ಥಿಸುವುದರಿಂದ ಅಡೆತಡೆ ನಿವಾರಣೆಯಾಗುತ್ತದೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಇಂದು ಪರಿಪೂರ್ಣತೆಯ ಹಿಂದೆ ಬಿದ್ದು ಮನಸ್ಸು ದಣಿಸಿಕೊಳ್ಳಬೇಡಿ. ಕೆಲಸದಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ದಿನ ಸುಗಮವಾಗಿ ಸಾಗುತ್ತದೆ. ನಿಮ್ಮ ಮಾತಿನಿಂದ ವಿನಯತೆ ಇರಲಿ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದು ಸಮತೋಲನದ ದಿನ. ನಿಮ್ಮ ರಾಶಿಯಾಧಿಪತಿ ಶುಕ್ರನ ಪ್ರಭಾವದಿಂದ ಸೌಂದರ್ಯ, ಕಲೆ ಮತ್ತು ಸುಖಭೋಗಗಳು ಕಡೆಗೆ ಒಲವು ಹೆಚ್ಚಾಗಲಿದೆ. ಸಾಮಾಜಿಕವಾಗಿ ನಿಮ್ಮ ಗೌರವ ವೃದ್ಧಿಯಾಗಲಿದೆ. ಹೊಸ ವ್ಯಕ್ತಿಗಳ ಪರಿಚಯವಾಗಲಿದೆ. ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಮೂಡಲಿದೆ. ಆದರೆ ನಿರ್ಧಾರ ತೆಗೆದುಕೊಳ್ಳುವಾಗ ಅತಿಯಾದ ದ್ವಂದ್ವ ಬೇಡ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಶಾಂತಿಯುತವಾಗಿ ವಾತಾವರಣವಿರುತ್ತದೆ. ನಿಮ್ಮ ಸೌಮ್ಯ ಸ್ವಭಾವವು ಕಠಿಣ ಸಹೋದ್ಯೋಗಿಗಳನ್ನು ಕೂಡ ಗೆಲ್ಲುವಂತೆ ಮಾಡುತ್ತದೆ. ತಂಡದ ಕೆಲಸದಲ್ಲಿ ನೀವು ಉತ್ತಮ ನಾಯಕತ್ವ ಪ್ರದರ್ಶಿಸುವಿರಿ. ಸಿನಿಮಾ, ಸಂಗೀತ, ಫ್ಯಾಷನ್ ಡಿಸೈನಿಂಗ್ ಮತ್ತು ಗ್ಲಾಮರ್ ಕ್ಷೇತ್ರದಲ್ಲಿ ಇರೋರಿಗೆ ಸುವರ್ಣ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭದಾಯಕ ದಿನ. ಹೊಸ ಒಪ್ಪಂದಗಳು ಕೈಗೆಟಕುವ ಸಾಧ್ಯ ಇದೆ. ಸೌಂದರ್ಯವರ್ಧಕ ಅಥವಾ ಹೂವಿನ ವ್ಯಾಪಾರ ಮಾಡುವವರಿಗೆ ಹೆಚ್ಚಿನ ಬೇಡಿಕೆ ಸಿಗಬಹುದು. ಆರ್ಥಿಕವಾಗಿ ಇಂದು ಸಾಧಾರಣ ದಿನವಾಗಲಿದೆ. ಹಣದ ಒಳಹರಿವು ಉತ್ತಮವಾಗಿರುತ್ತದೆ. ವಿಲಾಸಿ ಜೀವನಕ್ಕೆ ಹೆಚ್ಚಿನ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಅಲಂಕಾರಿಕ ವಸ್ತುಗಳು ಅಥವಾ ಬಟ್ಟೆಗಳ ಖರೀದಿಗಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಕಲೆ ಅಥವಾ ಪುರಾತನ ವಸ್ತುಗಳ ಮೇಲೆ ಹೂಡಿಕೆ ಮಾಡಲು ಇದು ಸರಿಯಾದ ಸಮಯವಲ್ಲ. ಬದಲಿಗೆ ಬ್ಯಾಂಕ್ ಉಳಿತಾಯದ ಆದ್ಯತೆ ನೀಡಿ. ಪ್ರೀತಿ ಮತ್ತು ಪ್ರೇಮದ ವಿಷಯದಲ್ಲಿ ಇಂದು ನೀವು ಅತ್ಯಂತ ಅದೃಷ್ಟವಂತರು. ಜೀವನ ಸಂಗಾತಿಯೊಂದಿಗೆ ಕಳೆದ ಸಮಯವು ಮಧುರವಾಗಿ ಇರಲಿದೆ. ನಿಮ್ಮಿಬ್ಬರ ನಡುವೆ ಹಳೆಯ ಕಹಿ ನೆನಪುಗಳು ಮಾಯವಾಗಿ ಹೊಸ ಒಮ್ಮತ ಮೂಡಲಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ಮಕ್ಕಳೊಂದಿಗೆ ಆಟವಾಡಲು ಅಥವಾ ಸಮಯ ಕಳೆಯಲು ಅವಕಾಶ ಸಿಗಲಿದೆ. ಹೊಸ ಪ್ರೇಮ ಸಂಬಂಧಗಳು ಆರಂಭವಾಗುವ ಅಥವಾ ವಿವಾಹ ಪ್ರಸ್ತಾವನೆಗೆ ಬರುವ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮದ ದಿನವಾಗಲಿದೆ. ಅತಿಯಾದ ಸಿಹಿ ಪದಾರ್ಥ ಸೇವನೆಯಿಂದ ದೂರವಿರಿ. ಕಿಡ್ನಿ ಅಥವಾ ಸೊಂಟಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ನೋವು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರು ಕುಡಿಯಿರಿ, ಬಹಳ ಅವಶ್ಯಕ. ಮುಖದ ಸೌಂದರ್ಯದ ಬಗ್ಗೆ ಕಾಳಜಿ ವಹಿಸಿ. ಶುಭ ಸಂಖ್ಯೆ 6 ಮತ್ತು 2. ಶುಭ ಬಣ್ಣ ಬಿಳಿ, ತಿಳಿ ನೀಲಿ ಮತ್ತು ಗುಲಾಬಿ. ವಿಶೇಷ ಪರಿಹಾರ: ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಿಸಿ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ. ಆರ್ಥಿಕ ಪ್ರಗತಿ ಸರಿಯಾಗಲಿದೆ. ಇಂದು ಸುಗಂಧ ದ್ರವ್ಯವನ್ನು ಬಳಸುವುದು ನಿಮ್ಮ ಶುಕ್ರ ಗ್ರಹದ ಬಲಪಡಿಸುತ್ತದೆ.
ಬಡ ಹೆಣ್ಣು ಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಬಟ್ಟೆ ದಾನ ಮಾಡಿ. ಒಟ್ಟಾರೆಯಾಗಿ ಇಂದು ನೀವು ಎಲ್ಲರನ್ನೂ ಮೆಚ್ಚಿಸಲು ಹೋಗಬೇಡಿ. ನಿಮ್ಮ ವೈಯಕ್ತಿಕ ಅಗತ್ಯಗಳಿಗೂ ಸಮಯ ನೀಡಿ. ಅತಿ ಸೌಮ್ಯತೆ ಕೆಲವೊಮ್ಮೆ ಕೆಲಸಗಳಲ್ಲಿ ವಿಳಂಬ ಉಂಟು ಮಾಡಬಹುದು. ಆದ್ದರಿಂದ ಸಮಯಕ್ಕೆ ತಕ್ಕಂತೆ ಸ್ವಲ್ಪ ಕಟ್ಟುನಿಟ್ಟಾಗಿರಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಅತ್ಯಂತ ಶಕ್ತಿಯುತ ಮತ್ತು ಪರಿಣಾಮಕಾರಿಯಾದ ದಿನ. ನಿಮ್ಮ ರಾಶಿಯಾಧಿಪತಿ ಮಂಗಳನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಉದ್ಯಮ, ಧೈರ್ಯ ಮತ್ತು ಸಾಹಸ ಮನೋಭಾವ ಹೆಚ್ಚಾಗಲಿದೆ. ಎಂತಹ ಕಠಿಣ ಸವಾಲನ್ನು ಎದುರಿಸಲು ಶಕ್ತಿ ನಿಮ್ಮದಾಗಿರಲಿದೆ. ಆದರೆ ನಿಮ್ಮ ಅತಿಯಾದ ಕೋಪ ಅಥವಾ ಹಠಮಾರಿ ಸ್ವಭಾವವು ಸುಗಮವಾಗಿ ನಡೆಯುವ ಕೆಲಸವನ್ನು ಅಡ್ಡಿಪಡಿಸುತ್ತದೆ. ಆದ್ದರಿಂದ ಸಂಯಮ ಅಗತ್ಯ. ವೃತ್ತಿ ರಂಗದಲ್ಲಿ ಇಂದು ನೀವು ಅಂದುಕೊಂಡದ್ದನ್ನು ಸಾಧಿಸುವಿರಿ. ನಿಮ್ಮ ಗುಪ್ತ ಶತ್ರುಗಳು ನಿಮ್ಮ ಪ್ರಗತಿ ಕಂಡು ಹೊಟ್ಟೆ ಕಿಚ್ಚು ಪಡಬಹುದು, ಆದರೆ ಅವರಿಗೆ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಪೊಲೀಸ್, ಮಿಲಿಟರಿ ಅಥವಾ ರಕ್ಷಣಾ ಇಲಾಖೆಯಲ್ಲಿರುವವರಿಗೆ ಇಂದು ಗೌರವ ಮತ್ತು ಬಡ್ತಿ ಸಿಗುವ ಸಾಧ್ಯತೆ ಇದೆ. ಇಂಜಿನಿಯರಿಂಗ್ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಸಂಶೋಧನೆಗಳಿಂದ ಲಾಭವಿದೆ. ರಿಯಲ್ ಎಸ್ಟೇಟ್ ಮತ್ತು ಭೂಮಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ದೊಡ್ಡ ಲಾಭ ನಿರೀಕ್ಷಿಸಿದೆ. ಹಳೆಯ ಬಾಕಿ ವಸೂಲ ಆಗುವ ಸಾಧ್ಯತೆ ಇದೆ. ಆರ್ಥಿಕವಾಗಿ ಇಂದು ಸಬಲರಾಗಿರುತ್ತೀರಿ. ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ಹೂಡಲು ಇಂದು ಅತ್ಯಂತ ಪ್ರಸ್ತುತವಾದ ದಿನ. ಲಾಟರಿ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಅನಿರೀಕ್ಷಿತ ಧನಲಾಭವಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳೇ ಅಂತಿಮವಾಗಲಿದೆ. ಮನೆಯವರ ಸಹಕಾರ ನಿಮಗೆ ಸಂಪೂರ್ಣವಾಗಿ ಸಿಗಲಿದೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೂ ವಾಗ್ವಾದ ಉಂಟಾಗಬಹುದು. ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ, ಇಲ್ಲದಿದ್ದರೆ ಮನೆಯ ಶಾಂತಿ ಕಳೆದುಕೊಳ್ಳಬಹುದು. ಪ್ರೇಮಿಗಳಿಗೆ ಇಂದು ಪ್ರಗತಿದಾಯಕ ದಿನ. ಗಂಭೀರವಾದ ವಿಷಯಗಳ ಬಗ್ಗೆ ಚರ್ಚಿಸಲು ಇದು ಸೂಕ್ತ ಸಮಯ. ಮಕ್ಕಳ ಹಠಮಾರಿತನವು ನಿಮಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡಬಹುದು. ಪ್ರೀತಿಯಿಂದ ಸಂಭಾಳಿಸಿ. ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ಚೈತನ್ಯದಿಂದಿರುತ್ತೀರಿ. ದೈಹಿಕ ಶಕ್ತಿ ಹೆಚ್ಚಾಗಲಿದೆ. ಬೆಂಕಿ, ವಿದ್ಯುತ್ ಅಥವಾ ಚೂಪಾದ ಆಯುಧಗಳನ್ನು ಬಳಸುವಾಗ ಜಾಗರೂಕರಾಗಿರಿ. ಸಣ್ಣ ಪುಟ್ಟ ಗಾಯಗಳು ಆಗುವ ಸಾಧ್ಯತೆ ಇದೆ. ರಕ್ತದೊತ್ತಡ ಇರುವವರು ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳಿ. ಶುಭ ಸಂಖ್ಯೆ 9 ಮತ್ತು 1. ಶುಭ ಬಣ್ಣ ಗಾಢ ಕೆಂಪು. ವಿಶೇಷ ಪರಿಹಾರ ನೋಡೋದಾದ್ರೆ, ಈ ರಾಶಿಯವರು ಕಾರ್ತಿಕೇಯನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧ್ಯ ದೈವ ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠಿಸಿ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಅತ್ಯಂತ ಶುಭಕರ. ಕೆಂಪು ಬಣ್ಣದ ಹೂವನ್ನು ಅಥವಾ ಕೇಸರಿ ಬಣ್ಣದ ಆಹಾರವನ್ನು ದಾನ ಮಾಡಿ. ಓಂ ಕುಜಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ. ಒಟ್ಟಾರೆಯಾಗಿ ಇಂದು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯು ಆತ್ಮವಿಶ್ವಾಸದಿಂದ ಕೂಡಿರಲಿದೆ. ಅಸೂಯೆ ಪಡುವುದರಿಂದ ದೂರವಿರಿ ಮತ್ತು ನಿಮ್ಮ ಯೋಜನೆಗಳು ಯಾರಿಗೂ ಬಹಿರಂಗವಾಗಿ ವ್ಯಕ್ತಪಡಿಸಬೇಡಿ. ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವುದು ನಿಮಗೆ ಹೆಚ್ಚಿನ ತೃಪ್ತಿ ನೀಡಲಿದೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ಇಂದು ಜ್ಞಾನ ಮತ್ತು ಆಧ್ಯಾತ್ಮಿಕ ಕಡೆಗೆ ಒಲವು ಹೆಚ್ಚಾಗುವ ದಿನ. ನಿಮ್ಮ ರಾಶಿಯಾಧಿಪತಿ ಗುರು ಗ್ರಹವು ಶುಭ ದೃಷ್ಟಿಯಿಂದಾಗಿ ನಿಮ್ಮ ಆಲೋಚನೆಗಳು ಸ್ಪಷ್ಟತೆ ಇರಲಿದೆ. ದೂರದ ಪ್ರಯಾಣ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ ದಟ್ಟವಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಹಿರಿಯ ಮಾರ್ಗದರ್ಶನವು ನಿಮ್ಮನ್ನು ಯಶಸ್ಸಿನತ್ತ ಮುನ್ನಡೆಸುತ್ತದೆ. ವೃತ್ತಿ ರಂಗದಲ್ಲಿ ಇಂದು ನೀವು ಅತ್ಯಂತ ಕ್ರಿಯಾಶೀಲರಾಗಿರುತ್ತೀರಿ. ಶಿಕ್ಷಕರು, ಉಪನ್ಯಾಸಕರು ಮತ್ತು ಕಾನೂನು ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನ. ಕಚೇರಿಯಲ್ಲಿ ನಿಮ್ಮ ಪ್ರಾಮಾಣಿಕತೆ ತಕ್ಕ ಗೌರವ ಸಿಗಲಿದೆ. ಹೊಸ ಜವಾಬ್ದಾರಿಗಳು ವಹಿಸಿಕೊಳ್ಳಲು ಇದು ಸೂಕ್ತ ಸಮಯ. ರಫ್ತು, ಆಮದು ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವಾಗ ಶುಭ ಸುದ್ದಿ ಸಿಗಲಿದೆ. ಚಿನ್ನದ ವ್ಯಾಪಾರ, ಧಾನ್ಯದ ವ್ಯಾಪಾರ ಮತ್ತು ಶೈಕ್ಷಣಿಕ ಸಂಸ್ಥೆ ನಡೆಸುವವರಿಗೆ ಇಂದು ಉತ್ತಮ ಆದಾಯ ಬರಲಿದೆ. ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯಿರಿ. ಆರ್ಥಿಕವಾಗಿ ಇಂದು ಸ್ಥಿರವಾದ ದಿನ. ಆದಾಯದ ಹರಿವು ಉತ್ತಮವಾಗಿರುತ್ತದೆ. ಧರ್ಮ ಕಾರ್ಯ ಅಥವಾ ದತ್ತಿ ಸಂಸ್ಥೆಗಳಿಗಾಗಿ ಹಣ ನೀಡುವ ಸಾಧ್ಯತೆ ಇದೆ. ಭವಿಷ್ಯದ ದೃಷ್ಟಿಯಿಂದ ಸ್ಥಿರ ಆಸ್ತಿಯಲ್ಲಿ ಹಣ ಹೂಡಲು ಯೋಜನೆ ರೂಪಿಸುವಿರಿ. ತೀರ್ಥಯಾತ್ರೆ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಇದ್ದ ಚಿಂತೆ ದೂರವಾಗಲಿದೆ. ಮನೆಯಲ್ಲಿ ಸದಾಚಾರದ ವಾತಾವರಣವಿರುತ್ತದೆ. ಜೀವನ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಅವರಿಗಾಗಿ ವಿಶೇಷ ಉಡುಗೊರೆಗಳನ್ನು ಖರೀದಿಸುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ನಿಮಗೆ ಹೆಮ್ಮೆ ತರಲಿದೆ. ಅವರು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಪ್ರಯತ್ನ ನಡೆಸುತ್ತಾರೆ. ಇಂದು ಯಶಸ್ಸು ಸಿಗಲಿದೆ. ಅವಿವಾಹಿತರಿಗೆ ಯೋಗ್ಯವಾದ ಸಂಬಂಧಗಳು ಕೂಡಿಬರುವ ಲಕ್ಷಣವಿದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮದ ದಿನ. ಆದರೆ ಅತಿಯಾದ ಕೆಲಸದಿಂದಾಗಿ ಕಾಲು ನೋವು ಅಥವಾ ಸೊಂಟ ನೋವು ಕಾಣಬಹುದು. ಜಂಕ್ ಫುಡ್ಗಳಿಂದ ದೂರವಿರಿ. ಯೋಗ ಮತ್ತು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವುದು ನಿಮ್ಮ ಮಾನಸಿಕ ಶಾಂತಿಗೆ ಪೂರಕ. ಯಕೃತ್ ಸಂಬಂಧಿಸಿದ ತೊಂದರೆ ಇರುವವರು ಎಚ್ಚರದಿಂದಿರಿ. ಶುಭ ಸಂಖ್ಯೆ 3, 9, 1. ಶುಭ ಬಣ್ಣ ಹಳದಿ ಮತ್ತು ತಿಳಿ ಕೆಂಪು. ವಿಶೇಷ ಪರಿಹಾರ ನೋಡೋದಾದ್ರೆ, ಗುರುಗ್ರಹದ ಪ್ರೀತಿಗಾಗಿ ದಕ್ಷಿಣ ಮೂರ್ತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಯ ಆರಾಧನೆ ಮಾಡಿ. ಹಣೆಯ ಮೇಲೆ ಕೇಸರಿ ಅಥವಾ ಹಳದಿ ಚಂದನದ ತಿಲಕವನ್ನು ಇಟ್ಟುಕೊಳ್ಳುವುದು ಆತ್ಮವಿಶ್ವಾಸ ಹೆಚ್ಚಿಸಲಿದೆ. ಓಂ ಗುರುವೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಒಟ್ಟಾರೆಯಾಗಿ ಇಂದು ನೀವು ಅತಿಯಾದ ಆಶಾವಾದಿಯಾಗದೆ ಇರುವುದು ಒಳ್ಳೆಯದು. ಆದರೆ ವಾಸ್ತವವನ್ನು ಮರೆಯಬೇಡಿ. ಯಾರನ್ನು ಕುರುಡಾಗಿ ನಂಬಬೇಡಿ. ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ. ನಿಮ್ಮ ಜ್ಞಾನವನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮಗೆ ಮಾನಸಿಕ ತೃಪ್ತಿ ನೀಡಲಿದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಕರ್ತವ್ಯ ನಿಷ್ಠೆ ಮತ್ತು ಕಠಿಣ ಪರಿಶ್ರಮದ ದಿನ. ರಾಶಿಯಾಧಿಪತಿ ಶನಿದೇವನ ಪ್ರಭಾವದಿಂದಾಗಿ ಇಂದು ನೀವು ಯಾವ ಕೆಲಸವನ್ನು ಅರ್ಧಕ್ಕೆ ಬಿಡದೆ ಪೂರ್ಣಗೊಳಿಸುವ ಹಠಕ್ಕೆ ಬೀಳುವಿರಿ. ಇಂದು ನಿಮ್ಮ ತಾಳ್ಮೆಗೆ
ಪರೀಕ್ಷೆ ಎದುರಾಗಲಿದೆ. ಆದರೆ ದಿನದ ಅಂತ್ಯದ ವೇಳೆಗೆ ಯಶಸ್ಸು ನಿಮ್ಮದಾಗಲಿದೆ. ಹಳೆಯ ಬಾಕಿ ಉಳಿದಿರುವ ಕೆಲಸಗಳನ್ನು ಮುಗಿಸುವ ಸುದಿನ. ವೃತ್ತಿ ರಂಗದಲ್ಲಿ ಇಂದು ನೀವು ಶಿಸ್ತಿನ ಸಿಪಾಯಿಗಳಂತೆ ಕೆಲಸ ಮಾಡುವಿರಿ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಕಚೇರಿಯಲ್ಲಿ ಹೊಸ ಪ್ರಾಜೆಕ್ಟ್ ಅಥವಾ ಪ್ರಮುಖ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದು. ಕಾನೂನು, ಸಂಶೋಧನೆ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಅದ್ಭುತ ಪ್ರಗತಿ ಕಂಡುಬರಲಿದೆ. ಕಬ್ಬಿಣ, ತೈಲ, ಸಿಮೆಂಟ್ ಮತ್ತು ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ವ್ಯಾಪಾರ ಮಾಡುವವರಿಗೆ ಭರ್ಜರಿ ಧನಲಾಭ. ಹೂಡಿಕೆ ಮಾಡುವ ಮುನ್ನ ದೀರ್ಘಕಾಲದ ಲಾಭವನ್ನು ಗಮನದಲ್ಲಿಟ್ಟುಕೊಳ್ಳಿ. ಆರ್ಥಿಕವಾಗಿ ಇಂದು ಹಣದ ಒಳಹರಿವು ಸ್ಥಿರವಾಗಿರುತ್ತದೆ, ಆದರೆ ಅನಿರೀಕ್ಷಿತವಾಗಿ ಮನೆ ಅಥವಾ ವಾಹನ ದುರಸ್ತಿಗೆ ಹಣ ವ್ಯಯವಾಗಬಹುದು. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿಯುವ ಸಾಧ್ಯತೆ ಇದೆ. ಇಂದು ಯಾರಿಗೂ ಜಾಮೀನು ನೀಡಬೇಡಿ ಅಥವಾ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ. ಜೀವನ ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಸಾಧ್ಯವಾಗದೇ ಇರಬಹುದು. ಇದು ಸಣ್ಣ ಮಟ್ಟದ ಅಸಮಾಧಾನಕ್ಕೆ ಕಾರಣವಾಗಬಹುದು. ಪರಸ್ಪರ ಮಾತನಾಡುವ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಿ. ಮಕ್ಕಳ ಭವಿಷ್ಯದ ಬಗ್ಗೆ ಮಹತ್ವ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಹಳೆಯ ಗೆಳೆಯರಿಂದ ಸಹಾಯ ಸಿಗುವ ಲಕ್ಷಣಗಳಿವೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲಿತಾಂಶಗಳಿವೆ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಂಡಿ ನೋವು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ದೈಹಿಕ ವ್ಯಾಯಾಮಕ್ಕೆ ಆದ್ಯತೆ ನೀಡಿ. ಅತಿಯಾದ ತಣ್ಣನೆಯ ಪದಾರ್ಥಗಳ ಸೇವನೆಯಿಂದ ದೂರವಿರಿ. ಶುಭ ಸಂಖ್ಯೆ 8 ಮತ್ತು 4. ಶುಭ ಬಣ್ಣ ನೀಲಿ, ಕಪ್ಪು ಮತ್ತು ಗಾಢಬೂದು. ವಿಶೇಷ ಪರಿಹಾರ: ಶನಿವಾರದಂತೆ ಇಂದು ಕೂಡ ಶನಿ ದೇವರಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚುವುದು, ಓಂ ಶಂ ಶನಿಶ್ಚರಾಯ ನಮಃ ಮಂತ್ರ ಪಠಿಸುವುದು ಶ್ರೇಯಸ್ಕರ. ಮಂಗಳವಾರವಾಗಿರುವುದರಿಂದ ಹನುಮಂತನ ಪ್ರಾರ್ಥನೆ ಮಾಡುವುದು ಶನಿ ದೋಷ ಪ್ರಭಾವ ಕಡಿಮೆ ಮಾಡಲಿದೆ. ಕಪ್ಪು ಬಣ್ಣದ ಬಟ್ಟೆ ಅಥವಾ ಅನ್ನವನ್ನು ದಾನ ಮಾಡುವುದರಿಂದ ಬಹಳ ಒಳ್ಳೆಯದು. ಒಟ್ಟಾರೆಯಾಗಿ ಇಂದು ನೀವು ಸೋಮಾರಿತನವನ್ನು ಬಿಟ್ಟು ಚಟುವಟಿಕೆಯಿಂದ ಇರಬೇಕು. ನಾಳೆ ಮಾಡೋಣ ಎಂಬ ಸ್ವಭಾವ ಇಂದು ನಿಮಗೆ ನಷ್ಟ ಉಂಟು ಮಾಡುತ್ತದೆ. ಸಮಯದ ಮಹತ್ವ ಅರಿತು ಮುನ್ನಡೆಯಿರಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ಹೊಸ ಆವಿಷ್ಕಾರ ಮತ್ತು ಸಾಮಾಜಿಕ ಬದಲಾವಣೆಯ ದಿನ. ಶನಿ ದೇವರ ಆಶೀರ್ವಾದದಿಂದ ಇಂದು ನೀವು ಸಮಾಜದ ಹಿತದೃಷ್ಟಿಯಿಂದ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಇಂದು ನಿಮ್ಮಲ್ಲಿ ಮಾನವೀಯತೆ ಮತ್ತು ವೈಜ್ಞಾನಿಕ ಮನೋಭಾವ ಹೆಚ್ಚಾಗಲಿದೆ. ದೂರದೃಷ್ಟಿಯ ಯೋಜನೆಗಳಿಗೆ ಅಡಿಪಾಯ ಹಾಕಲು ಇದು ಸಕಾಲ. ಆದರೆ ಅತಿಯಾದ ಒಂಟಿತನ ಅಥವಾ ಹಠಮಾರಿ ಸ್ವಭಾವದಿಂದ ನಿಮ್ಮನ್ನು ಇತರರಿಂದ ದೂರ ಮಾಡಬಹುದು. ವೃತ್ತಿ ರಂಗದಲ್ಲಿ ಇಂದು ನೀವು ಇತರರಿಗಿಂತ ಭಿನ್ನವಾಗಿ ಯೋಚಿಸಲು ಕಾಣುವಿರಿ. ಐಟಿ, ವಿಜ್ಞಾನ, ಸಂಶೋಧನೆ ಅಥವಾ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಅವಕಾಶಗಳು ಲಭಿಸಲಿದೆ. ವಿನ್ಯಾಸಕರು ಅಥವಾ ಕಲಾತ್ಮಕ ಕೆಲಸ ಮಾಡುವವರಿಗೆ ಪ್ರಶಂಸೆ ದೊರೆಯಲಿದೆ. ಲಾಭದಾಯಕ ದಿನ. ಆನ್ಲೈನ್ ವ್ಯವಹಾರ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವವರಿಗೆ ಅನಿರೀಕ್ಷಿತ ಆದಾಯ ಬರಲಿದೆ. ಹೂಡಿಕೆ ಮಾಡುವಾಗ ಮಾರುಕಟ್ಟೆ ಏರಿಳಿತ ಬಗ್ಗೆ ಗಮನ ಹರಿಸಿ. ಆರ್ಥಿಕವಾಗಿ ಇಂದು ಲಾಭದಾಯಕ ದಿನ, ಆದರೆ ಹಳೆಯ ಸಾಲಗಳನ್ನು ತೀರಿಸಲು ಹಣ ವಿನಿಯೋಗಿಸುವಿರಿ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ. ಸಾಮಾಜಿಕ ಕೆಲಸದಲ್ಲಿ ಅಥವಾ ಸ್ನೇಹಿತರಿಗಾಗಿ ಹಣ ಖರ್ಚು ಮಾಡುವಿರಿ. ಹಣ ಹೂಡಿಕೆ ಮಾಡಲು ಮೊದಲು ಸರಿಯಾದ ಅಧ್ಯಯನ ಮಾಡುವುದು. ಆತುರ ಬೇಡ. ಕುಟುಂಬದಲ್ಲಿ ಎಲ್ಲರೊಂದಿಗೆ ಮುಕ್ತವಾಗಿ ಮಾತನಾಡುವ ಮೂಲಕ ಗೊಂದಲ ಬಗೆಹರಿಸುವಿರಿ. ಜೀವನ ಸಂಗಾತಿಯ ಬುದ್ಧಿವಂತಿಕೆ ನಿಮ್ಮ ಸಂಕಷ್ಟವನ್ನು ಸಮಯದಲ್ಲಿ ನೆರವಾಗುತ್ತದೆ. ಅವರ ಸಲಹೆಗಳನ್ನು ಕಡೆಗಣಿಸಬೇಡಿ. ಸ್ನೇಹಿತರೊಂದಿಗೆ ಪ್ರವಾಸ ಹೋಗುವ ಅಥವಾ ಸಭೆ ಸೇರುವ ಸಾಧ್ಯತೆ ಇದೆ. ಪ್ರೀತಿಯ ವಿಷಯದಲ್ಲಿ ಇಂದು ಸ್ವಲ್ಪ ಏರಿಳಿತವಿರಬಹುದು. ಮಕ್ಕಳ ನಡವಳಿಕೆ ನಿಮ್ಮ ಮೇಲೆ ನಿಗಾ ಇರಲಿ. ಅವರ ಪ್ರೀತಿಯಿಂದ ತಿದ್ದಿ. ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣ ದಿನ. ನರಗಳಿಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಪಾದದ ನೋವು ಕಾಣಿಸಿಕೊಳ್ಳಬಹುದು. ದೈಹಿಕ ವಿಶ್ರಾಂತಿಗೆ ಆದ್ಯತೆ ನೀಡಿ. ರಾತ್ರಿ ವೇಳೆ ಹೆಚ್ಚು ಜಾಗರಣೆ ಮಾಡಬೇಡಿ. ಇದು ನಿಮ್ಮ ಮಾನಸಿಕ ಆಯಾಸಕ್ಕೆ ಕಾರಣವಾಗಬಹುದು. ಧ್ಯಾನವು ನಿಮಗೆ ನೆಮ್ಮದಿ ನೀಡುತ್ತದೆ. ಶುಭ ಸಂಖ್ಯೆ 11, 2, 8. ಶುಭ ಬಣ್ಣ ಆಕಾಶ ನೀಲಿ ಮತ್ತು ನೇರಳೆ. ವಿಶೇಷ ಪರಿಹಾರ: ಮಂಗಳವಾರವಾಗಿರೋದ್ರಿಂದ ಹನುಮಂತನಿಗೆ ಸಿಂಧೂರ ಅರ್ಪಿಸಿ ಅಥವಾ ಸುಂದರಕಾಂಡ ಪಠಿಸಿ ಸಂಕಷ್ಟ ನಿವಾರಣೆ ಆಗುತ್ತದೆ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಎಳ್ಳು ಮತ್ತು ಎಣ್ಣೆಯನ್ನು ದಾನ ಮಾಡಿ. ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಒಟ್ಟಾರೆಯಾಗಿ ಇಂದು ನೀವು ಆಲೋಚನೆ ಇತರರ ಮೇಲೆ ಹೇರಬೇಡಿ. ಹೊಂದಾಣಿಕೆಯ ಸ್ವಭಾವದಿಂದ ಮಾತ್ರ ಯಶಸ್ಸು ಸುಲಭವಾಗಿ ಸಿಗುತ್ತದೆ. ಅಪರಿಚಿತರೊಂದಿಗೆ ಹಣಕಾಸಿನ ವ್ಯವಹಾರ ಮಾಡುವಾಗ ಎಚ್ಚರಿಕೆಯಿಂದ ಇರಿ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಅತ್ಯಂತ ಜ್ಞಾನವರ್ಧಕ ಮತ್ತು ಭಾವನಾತ್ಮಕ ದಿನ. ಗುರುಗ್ರಹದ ಆಶೀರ್ವಾದದಿಂದ ನಿಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತದೆ. ಇಂದು ನೀವು ಬಾಹ್ಯ ಜಗತ್ತಿಗಿಂತ ಹೆಚ್ಚು ನಿಮ್ಮ ಒಳಗಿನ ಶಾಂತಿ ಹುಡುಕುವಿರಿ. ದೈವಿಕ ಚಿಂತನೆ ಅಥವಾ ಆಧ್ಯಾತ್ಮಿಕಲ್ಲಿ ಆಸಕ್ತಿ ತೋರುವಿರಿ. ದೀರ್ಘಕಾಲದ ಕನಸುಗಳು ನನಸಾಗಿಸಿಕೊಳ್ಳಲು ಯೋಜನೆ ರೂಪಿಸಲು ಇಂದು ಸೂಕ್ತ ಸಮಯ. ವೃತ್ತಿ ರಂಗದಲ್ಲಿ ಇಂದು ನೀವು ಶಾಂತಿಯುತವಾಗಿ ಕೆಲಸ ನಿರ್ವಹಿಸುವಿರಿ. ಅತಿಯಾದ ಅವಸರ ಮಾಡದೆ ತಾಳ್ಮೆಯಿಂದ ಗುರಿ ತಲುಪಿರಿ. ಶಿಕ್ಷಣ, ಸಮಾಜ ಸೇವೆ, ಧಾರ್ಮಿಕ ಸಂಸ್ಥೆಯಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನ. ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೆ ಅಥವಾ ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿಕೊಂಡಿರುವವರಿಗೆ ಇಂದು ಶುಭ ಸಮಾಚಾರ ಸಿಗಲಿದೆ. ಜಲ ಸಂಬಂಧಿಸಿದ ವಸ್ತುಗಳು, ಮೀನುಗಾರಿಕೆ, ಕುಡಿಯುವ ನೀರು ಅಥವಾ ಆಭರಣ ವ್ಯಾಪಾರಿಗಳಿಗೆ ಇಂದು ಲಾಭದಾಯಕ ದಿನ. ಹೂಡಿಕೆ ಮಾಡುವಾಗ ನಿಮ್ಮ ಅಂತರ್ದೃಷ್ಟಿ ಮಾತ್ರ ಕೇಳಿ.
ಹಣಕಾಸಿನ ವಿಚಾರದಲ್ಲಿ ಇಂದು ಮಿಶ್ರ ಫಲಿತಾಂಶ ಇರುತ್ತದೆ. ಆದಾಯದ ಉತ್ತಮವಾಗಿರುತ್ತದೆ. ಧಾರ್ಮಿಕ ಕಾರ್ಯಗಳಿಗೆ ಅಥವಾ ದಾನ ಧರ್ಮಕ್ಕಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಇಂದು ನೀವು ಅನಿರೀಕ್ಷಿತವಾಗಿ ಪ್ರವಾಸ ಅಥವಾ ಕುಟುಂಬದ ಶುಭ ಕಾರ್ಯಗಳಿಗಾಗಿ ಹಣ ಖರ್ಚು ಮಾಡಬಹುದು. ಇಂದು ಯಾರಿಗೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ. ಮರಳಿ ಪಡೆಯುವಲ್ಲಿ ತೊಂದರೆಯಾಗಬಹುದು. ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಪ್ರೀತಿ ಸದಾ ನಿಮ್ಮ ಮೇಲಿರುತ್ತದೆ. ಜೀವನ ಸಂಗಾತಿಯೊಂದಿಗೆ ತೀರ್ಥಯಾತ್ರೆ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವ ಯೋಜನೆ ರೂಪಿಸುವಿರಿ. ನಿಮ್ಮಿಬ್ಬರ ನಡುವೆ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಪ್ರೇಮಿಗಳಿಗೆ ಇಂದು ಭಾವನಾತ್ಮಕ ದಿನ. ನಿಮ್ಮ ಸಂಗಾತಿಯ ಭಾವನೆಯನ್ನು ಗೌರವಿಸಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ನಿಮಗೆ ಹೆಮ್ಮೆ ತರಲಿದೆ. ಮನೆಯಲ್ಲಿ ಸಾತ್ವಿಕ ವಾತಾವರಣವಿರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಸ್ವಲ್ಪ ಜಾಗರೂಕರಾಗಿರಿ. ಅತಿಯಾದ ಸಂವೇದನಾಶೀಲತೆಯಿಂದಾಗಿ ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆ ಕಾಡಬಹುದು. ಕಾಲು ಅಥವಾ ಪಾದದ ನೋವು ಕಾಣಿಸಿಕೊಳ್ಳಬಹುದು. ನೀರಿನ ಅಂಶ ಹೆಚ್ಚಿರುವ ಆಹಾರವನ್ನು ಸೇವಿಸಿ. ಧ್ಯಾನ ಮತ್ತು ಪ್ರಾಣಾಯಾಮ ನಿಮ್ಮನ್ನು ಉಲ್ಲಾಸವಾಗಿಡಲು ಸಹಾಯ ಮಾಡುತ್ತದೆ. ಶುಭ ಸಂಖ್ಯೆ 3, 7, 9. ಶುಭ ಬಣ್ಣ ಹಳದಿ ಮತ್ತು ಕೇಸರಿ. ವಿಶೇಷ ಪರಿಹಾರ ದತ್ತಾತ್ರೇಯ ಅಥವಾ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡುವುದು. ಗುರುಗಳ ಆರಾಧನೆ. ಮೀನರಾಶಿಯವರಿಗೆ ವಿಶೇಷ ಫಲ ದೊರೆಯುತ್ತದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಮಂತ್ರವನ್ನು ಜಪಿಸಿ. ಹಣೆ ಮೇಲೆ ಕೇಸರಿ ಅಥವಾ ಅರಿಶಿನ ತಿಲಕವನ್ನಿಟ್ಟುಕೊಳ್ಳುವುದು ಶುಭಗಳನ್ನು ದೂರ ಮಾಡುತ್ತದೆ. ಬಡವರಿಗೆ ಹಳದಿ ಬಣ್ಣದ ಹಣ್ಣುಗಳನ್ನು ಅಥವಾ ಬೇಳೆಯನ್ನು ದಾನ ಮಾಡಿ. ಒಟ್ಟಾರೆಯಾಗಿ ಇಂದು ನೀವು ಭಾವನಾತ್ಮಕವಾಗಿ ಯಾರಿಗೂ ಮಣಿಯಬೇಡಿ. ಇತರರ ಸಂಕಷ್ಟಗಳಿಗೆ ಸ್ಪಂದಿಸುವುದು ಒಳ್ಳೆಯದೇ, ಆದರೆ ನಿಮ್ಮನ್ನು ನೀವು ಕಡೆಗಣಿಸಬೇಡಿ. ನಿಮ್ಮ ಕ್ರಿಯಾಶೀಲತೆಯನ್ನು ಸದುಪಯೋಗ ಪಡಿಸಿಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 7 ಏಪ್ರಿಲ್ 2026 12 ರಾಶಿಗಳ ಫಲಾಫಲ. ಗ್ರಹಗತಿಗಳು ಏನೇ ಇರಲಿ, ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಆಲೋಚನೆ ನಿಮ್ಮನ್ನು ಒಳ್ಳೆಯ ದಾರಿಯತ್ತ ಕೊಂಡೊಯ್ಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿಯೊಂದಿಗೆ ಸಿಗೋಣ. ಧನ್ಯವಾದಗಳು.